ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಗುರುಗಳನ್ನು ಸ್ಮರಿಸಿ ನಾವು ಭಗವದ್ಗೀತೆಯ 3ನೇ ಅಧ್ಯಾಯದ 23ನೇ ಶ್ಲೋಕವನ್ನು ಇವತ್ತು ನೋಡ್ಬೇಕು. ಇದು ಹೀಗಿದೆ: ಯದೀಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯದೀಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅಂತ. ಇದಕ್ಕೆ ಆಚಾರ್ಯರ ಭಾಷ್ಯ ಇಲ್ಲ, ಮತ್ತೆ ತಾತ್ಪರ್ಯನೂ ಇಲ್ಲ. ಅವ್ರು ಹೇಳ್ತಾರೆ ಒಂದೊಮ್ಮೆ ಇದಕ್ಕೆ ಅರ್ಥ ಏನು ಈ ಶ್ಲೋಕಕ್ಕೆ ಅಂದ್ರೆ, ಕೃಷ್ಣ ಪರಮಾತ್ಮ ಪಾರ್ಥನ ಹತ್ರ ಹೇಳ್ತಾರೆ, ಒಂದೊಮ್ಮೆ ನಾನು ತೊಡಗದೆಯೇ ಇದ್ದರೆ, ಎಂದೆಂದು ಕರ್ಮದಲ್ಲಿ ಬೇಸರಿಸದೆ ನನ್ನ ದಾರಿಯನ್ನೇ ಹಿಡಿಯುವವನು ಮಾನವರು ಓ ಪಾರ್ಥ ಎಲ್ಲರೂ ಎಲ್ಲ ಬಗೆಯಿಂದ. ದೃಷ್ಟಾಂತವನ್ನು ಹೇಳ್ತಾನೆ. ಯದ್ಯದಾಚರಿತಿ ಶ್ರೇಷ್ಠ ತತ್ತದೇವ ಇತರೋ ಜನ ಅಂತ ಅನ್ನೋದನ್ನ ಏನು ವಾಕ್ಯವನ್ನು ಕೊಟ್ಟಿದಾನೋ ಮುಂಚೆ, ಅದಕ್ಕೆ ದೃಷ್ಟಾಂತವಾಗಿ ತನ್ನನ್ನೇ ಹೇಳ್ತಾನೆ. ಇವಾಗ ನಾನೇ ನೋಡು, ನನ್ನನ್ನೇ ನೋಡು, ನಾನು ಕರ್ಮವನ್ನು ಬಿಟ್ಟೆ ಅಂತಂದ್ರೆ, ಏನು ಕರ್ಮ ಮಾಡದೆ ಕೂತಂದ್ರೆ ಎಲ್ಲ ಮಾನವರು ನನ್ನನ್ನೇ ಅನುಸರಿಸೋರು ಅಂತ. ಈ ಕೃಷ್ಣ ಅವತಾರದಲ್ಲಿ ಪರಮಾತ್ಮ ಬಂದ, ಅವನು ಕರ್ಮವನ್ನು ಮಾಡ್ತಾನೆ ಇದ್ದ. ಅಲ್ಲಿ ಆ ಕೃಷ್ಣಾವತಾರಕ್ಕೆ ಮಾತ್ರ ಅವನ ಕರ್ಮ ಸೀಮಿತವಲ್ಲ, ಅವನ ಕರ್ಮ ಇಡೀ ಬ್ರಹ್ಮಾಂಡವನ್ನು ನಡೆಸೋಂಥದ್ರಲ್ಲಿಯೂ ಅವನ ಕರ್ಮ ಇದೆ. ಅಂತ ಕರ್ಮಗಳನ್ನೆಲ್ಲ ಅವ್ನು ಮಾಡಿದಾಗ್ಲೂ ಅವನಿಗೆ ಅದರಿಂದ ಪ್ರಯೋಜನ ಇಲ್ಲಾದ್ರೂ ಅವ್ನು ಮಾಡ್ತಾನ ಅಂತ. ಅದಕ್ಕೆ ಇಲ್ಲಿ ಹೇಳೋದೇನು ಅಂತಂದ್ರೆ, ವರ್ತೇಯಂ ಅಂತ ಅನ್ನೋಂಥ ಒಂದು ಶಬ್ದದಿಂದ ಯದಿ ಹಿ ಅಹಂ ನ ವರ್ತೇಯಂ ಅಂತ, ನಾನೇನಾದ್ರೂ ಕರ್ಮವನ್ನು ಬೇರೆಯವ್ರಿಗಾಗಿ ಮಾಡದೆ ಹೋದ್ರೆ ಅಂತ ಅರ್ಥ. ಯಾಕೆಂತಂದ್ರೆ ಇಲ್ಲಿ ಇರೋಂತ ಆ ವರ್ತೇಯಂ ಅಂತ ಅನ್ನೋಂಥದ್ದು ಅದು ಪರಸ್ಮೈ ಪದದಲ್ಲಿ ಇದೆ. ಪಾಕಂ ಪಚತೆ ಅಂತಂದ್ರೆ ತನಗಾಗಿಯೇ ಅಡಿಗೆ ಮಾಡಿರೋದು ಅಂತ. ಪಾಕಂ ಪಚತಿ ಅಂತಂದ್ರೆ ಅತಿಥಿಗಳಿಗಾಗಿ ಮಾಡಿದ್ದು ಅಂತ. ಹೀಗೆ ಇದು ಮುಂಚೆ ಇದ್ದಿದ್ದು ಆತ್ಮನಿ ಪದ, ಇದು ಪರಸ್ಮೈ ಪದ. ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಪದ್ಯ, ಈ ಶಬ್ದ ವರ್ತೇಯಂ ಅಂತ ಅನ್ನೋದು ಪರಸ್ಮೈ ಪದದಲ್ಲಿ ಇದೆ. ಪರಸ್ಮೈ ಪದದಲ್ಲಿ ಇರೋ ಈ ಪದ ಕ್ಲಿಯರ್ ಆಗಿ ಏನನ್ನು ಹೇಳುತ್ತೆ, ನಾನ್ ಮಾಡ್ತಿರೋಂಥದ್ದು ಬೇರೆಯವ್ರಿಗಾಗಿ ಅಂತ. ಏನ ಕರ್ಮ ಮಾಡಿದ್ರು ಅದ್ ಬೇರೆಯವ್ರಿಗಾಗಿ ನಾನ್ ಮಾಡ್ತಾ ಇದ್ದೇನೆ. ಆ ಮಾಡ್ತಾ ಇರೋಂಥದ್ನ ನಾ ಮಾಡದೆ ಹೋದ್ರೆ ಇಡೀ ಜಗತ್ತಲ್ಲಿರುವಂತ ಜನಾಂಗವೆಲ್ಲ ಕೂಡ ಅದನ್ನೇ ನೋಡೋದು ಅಂತ, ಅನುಸರಿಸೋದು. ಅದಕ್ಕೆ ನಾನು ಮಾಡ್ತಾನೇ ಇದ್ದೀನಿ ಅಂತಾನ. ಇದನ್ನು ಆಚಾರ್ಯರು ಇದಕ್ಕೆ ಭಾಷ್ಯವನ್ನು ಅವರು ಬರ್ಲಿಲ್ಲ ಅಂತ ಅನ್ನೋದನ್ನ ಹೇಳಿದೆ. ಅದೇ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದ್ರ ಬಗ್ಗೆ ಒಂದು ಮಾತನ್ನು ಮಾಡ್ತಾರೆ. ಕರ್ಮವನ್ನು ಪರಮಾತ್ಮ ಯಾಕೆ ಮಾಡ್ತಾನ ಅಂತ ಅನ್ನೋದನ್ನ ಅವ್ರಂತಾರೆ, ಅವನ ಸ್ವಭಾವವೇ ಕರ್ಮವನ್ನು ಮಾಡ್ತಾ ಇರೋದು ಬೇರೆಯವ್ರಿಗಾಗಿ. ರಕ್ಷಯ ವಾಥ ಸೃಷ್ಟ್ಯಾವ ಸಮೃತ್ಯಾದೇನ್ ನ ತು ಕ್ವಚಿತ್ ಅರ್ಥೋ ವಿಷ್ಣೋಸ್ತಥಾ ಅಪ್ಯೇಷ ಸ್ವಭಾವಾತ್ ಸರ್ವಕರ್ಮ ಕೃತ್ ಅಂತ. ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮತ್ತು ಯಾವುದೇ ಕಜ್ಜದಿಂದ ಅವನು ಭಗವಂತನಿಗೆ ಸ್ವಂತಕ್ಕೆ ಆಗಬೇಕಾದದ್ದು ಏನೂ ಇಲ್ಲ, ಆದ್ರೂ ಅವನು ಕರ್ಮವನ್ನು ಮಾಡ್ತಾ ಇದ್ದಾನ ಅಂತ. ಈ ಕರ್ಮ ಅಂತ ಅನ್ನೋದು ಅವ್ನು ಮಾಡ್ತಾನ ಅಂತನ್ನುವಾಗ ಕೃಷ್ಣಾವತಾರದಲ್ಲಿಯೂ ಮಾಡಿದ, ರಾಮಾವತಾರದಲ್ಲಿಯೂ ಮಾಡಿದ, ಬೇರೆ ಎಲ್ಲ ಅವತಾರಗಳಲ್ಲಿಯೂ ಮಾಡಿದ. ಅಷ್ಟರಲ್ಲೇ ಅಲ್ಲ, ಅನಂತ ರೂಪಗಳಿಂದ ಪ್ರತಿಯೊಬ್ಬ ಜೀವನಲ್ಲಿ ಅವನು ನಿಂತು ಕರ್ಮವನ್ನು ಮಾಡ್ತಾ ಇರ್ತಾನ. ಪ್ರತಿ ಈ ಬ್ರಹ್ಮಾಂಡದೊಳಗೂ ತುಂಬಿ ಅದ್ರಲ್ಲಿರೋಂತ ಸೂಕ್ಷ್ಮವಾಗಿ ಇರೋಂತ ದೇವತೆಗಳೊಳಗೂ ನಿಂತು ಅವನೇ ಕರ್ಮವನ್ನು ಮಾಡ್ತಿರ್ತಾನ. ಎಲ್ಲಾ ಕರ್ಮವನ್ನು ಅವನು ಮಾಡೋದ್ರಿಂದ ಈ ಜಗತ್ತು ನಡೀತಾ ಇದೆ. ಅವನು ತನ್ನ ದೃಷ್ಟಾಂತವನ್ನೇ ಕೊಡ್ತಾನ. ಆ ಎಲ್ಲಾ ಕರ್ಮವನ್ನು ನಾನು ಮಾಡ್ತೀನಿ. ಈ ಕೃಷ್ಣಾವತಾರದಲ್ಲಿ ಬಂದಾಗ ವ್ಯಕ್ತ ಮಾಡಿ ರೂಪವನ್ನು ತೋರಿಸಿದಾಗ ಆ ರೂಪದಲ್ಲಿ ಅವನು ನಾನ್ ಯಾಕೆ ಮಾಡ್ಬೇಕು, ನಾನು ಎನಿವೆ ಬೇರೆ ರೂಪದಲ್ಲಿ ಕರ್ಮ ಮಾಡ್ತೀನಿ ಅಂತ ಅನ್ನೋದನ್ನ ಅವನು ಅದನ್ನ ಇಟ್ಕೊಂಡು ಅವ್ನು ಮಾಡ್ಲಂಗಿರಲ್ಲ. ಅವನು ಮಾಡ್ದೇನೆ ಮಾಡ್ತಾನ. ಯಾಕೆಂದ್ರೆ ಜನರು ನನ್ನನ್ನು ನೋಡಿ ತಿಳ್ಕೊತಾರೆ ಅಂತ ಅನ್ನುವಂಥದ್ದು ಅವನಿಗೆ ಚೆನ್ನಾಗಿ ಗೊತ್ತಿದೆ, ಭಗವಂತನಿಗೆ. ಅದನ್ನೇ ಇವನಿಗೆ ಪರಮಾತ್ಮ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಶ್ರೇಷ್ಠನಾಗಿದ್ದವರ ನಡೆಯನ್ನು ಆಚರಿಸುವಂತವರೇ ಜನಾಂಗದಲ್ಲಿರುವಂತ ಮನುಷ್ಯರು, ಮಾನವರು ಎಲ್ಲರೂ. ಅದರಿಂದಾಗಿ
ಅವರು ಕರ್ಮವನ್ನು ಬಿಡಬಾರದು, ಅದನ್ನು ಮುಂದೆ ವರೆಸೋದಕ್ಕೆ ಈ ವಾಕ್ಯವನ್ನು ಅವ್ನು ಹೇಳ್ತಾನ. ಸರ್ವಶಃ ಅಂತ ಒಂದು ಮಾತಿದೆ, ಅದಕ್ಕೆ ಹೇಳ್ತಾರೆ ಯಾವುದು ಬಂದು ಯಾವ ಇದಕ್ಕೂ ಅದು ಅನ್ವಯ ಆಗತ್ತೆ. ಅಂದ್ರೆ ಎಲ್ಲರಲ್ಲೂ ಕೂಡ ಇದೇ ಸತ್ಯ ಇದೆ, ಅಥವಾ ಸರ್ವಶಃ ಅಂತಂದ್ರೆ ಸರ್ವ ಪ್ರಕಾರದಲ್ಲಿಯೂ ಅವ್ರು ಅನುಸರಿಸ್ತಾರೆ. ಆಮೇಲೆ ಎಲ್ಲ ನಿಟ್ಟಿನಿಂದವೂ ಇದೇ ಸತ್ಯ, ಸರ್ವಥಾ ಅದೇ ಇದೆ ಅಂತ. ಈ ಎಲ್ಲ ರೀಸನ್ಸ್ಗಾಗಿ ಕರ್ಮ ಅಂತ ಅನ್ನೋದ್ನ ನಾನು ಕೂಡ ಮಾಡ್ತಾ ಇದ್ದಾನೆ ಅಂತ ಅನ್ನೋದ್ನ ಹೇಳ್ತಾ ಇದ್ದಾನ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.